ಜಗದೀಶ್ ಶೆಟ್ಟರ್ ಬಿಜೆಪಿಗೆ ವಾಪಸ್ ಹೋಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಶೆಟ್ಟರ್ ಅವರು ಮಾತ್ರ ಬಹಳ ಸ್ಪಷ್ಟವಾಗಿದ್ದಾರೆ. ಬಿಜೆಪಿಗರು ಹೇಗೆ ನಡೆಸ್ಕೊಂಡಿದ್ರು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಸ್ಥಾನಮಾನ ಬೇಕು ಅಂತ ಅವರು ಯಾವತ್ತೂ ಕೂಡ ಕೇಳಿಲ್ಲ. ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ವಾಪಸ್ ಬಿಜೆಪಿಗೆ ಹೋಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಗರು ಹೇಗೆ ನಡೆಸ್ಕೊಂಡ್ರು ಅನ್ನೋದನ್ನ ಶೆಟ್ಟರ್ ಅವರೇ ಹೇಳಿದ್ದಾರೆ. ಅವರು ಸ್ಥಾನಮಾನ ಬೇಕು ಅಂತ ಯಾವತ್ತೂ ಕೇಳಿಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಕ್ರಿಯವಾಗಿ ಕೆಲಸವನ್ನ ಮಾಡ್ಕೊಂಡಿದ್ದಾರೆ. ಅವರನ್ನ ಕಾಂಗ್ರೆಸ್ ಏನು ಸುಮ್ಮನೆ ಕೂರಿಸಿಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ, ನನಗೇನದ್ರ ಬಗ್ಗೆ ಏನು ಗೊತ್ತಿಲ್ಲ. ಆದರೆ ಜಗದೀಶ್ ಶೆಟ್ಟರು ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಅದರಿಂದ ಜಗದೀಶ್ ಶೆಟ್ಟರು ಈ ವಿಚಾರದಲ್ಲಿ ಯಾವುದೇ ಗೊಂದಲಮಯವಾದಂಥ ಹೇಳಿಕೆಗಳು ಇದುವರೆಗೂ ಎಲ್ಲೂ ಕೊಟ್ಟಿಲ್ಲ ಮತ್ತು ಭಾಳ ಸ್ಪಷ್ಟವಾಗಿ ಅವರು ಎಲ್ಲ ವಿಷಯಗಳನ್ನು ಮುಂದಿಟ್ಟಿದ್ದಾರೆ. ಬಿ ಜೆ ಪಿಯಿಂದ ಯಾಕೆ ಹೊರಗೆ ಬಂದರು ಮತ್ತು ಕಾಂಗ್ರೆಸ್ನಲ್ಲಿ ಇವತ್ತು ಯಾಕೆ ಹೊರಗಿದ್ದಾರೆ ಎಲ್ಲ, ಮತ್ತು ಕಾಂಗ್ರೆಸ್ಸಲ್ಲಿ ಸಕ್ರಿಯವಾಗಿದ್ದಾರೆ. ಕಾಂಗ್ರೆಸ್ಸಲ್ಲಿ ಸುಮ್ಮನೆ ಇಲ್ಲ, ಸಕ್ರಿಯವಾಗಿ ಅವರು ಎಲ್ಲ ವಿಚಾರದಲ್ಲೂ ಕೂಡ ಅವರ ಒಂದು ಭಾಗವಹಿಕೆ ಇದೆ. ನನಗೆ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ, ನನಗೇನದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಾಘವೇಂದ್ರ, ಜಗದೀಶ್ ಶೆಟ್ಟರ್ ಅವರು ವಾಪಸ್ ಮರಳಿ ಮಾತೃ ಪಕ್ಷಕ್ಕೆ ಹೋಗಬಹುದು ಅನ್ನುವಂಥ ಸುದ್ದಿಯನ್ನ ಪವರ್ ಟಿವಿ ಬ್ರೇಕ್ ಮಾಡಿತ್ತು. ಈಗ ಆ ಎಲ್ಲ ಲಕ್ಷಣಗಳು ಇದ್ದಾವೆ. ಅದೇ ಹಿನ್ನೆಲೆಯಲ್ಲಿ ಸಂಚಲನ ಕೂಡ ಸೃಷ್ಟಿಯಾಗಿದೆ ರಾಜ್ಯ ರಾಜಕಾರಣದಲ್ಲಿ. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ವಿಚಾರವಾಗಿ ರಾಘವೇಂದ್ರ? ಸಿಂಧೂರ, ಪ್ರಮುಖವಾಗಿ ಪವರ್ ಟಿವಿ ಕಳೆದ 4 ದಿನಗಳ ಹಿಂದೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡುತ್ತೆ. ಮಾಜಿ CM ಹಾಗೆ ಮಾಜಿ BJPಯ ನಾಯಕರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರು ಮರಳಿ ತಮ್ಮ ತಾಯಿ ಪಕ್ಷಕ್ಕೆ ಹಿಂತಿರುಗ್ತಾರೆ ಅನ್ನೋ ಒಂದು ಸುದ್ದಿಯನ್ನು ಸಹ ಬ್ರೇಕ್ ಮಾಡಿತ್ತು. ಇದು ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಸ್ವತಃ ಜಗದೀಶ್ ಶೆಟ್ಟರ್ ಅವರನ್ನೇ ಹೇಳ್ಕೊಂಡಿರುವ ಪ್ರಕಾರ ನನ್ನನ್ನು BJP ನಾಯಕರು ಸಂಪರ್ಕ ಮಾಡಿರ್ತಕ್ಕಂಥದ್ದು ನಿಜ ಅನ್ನೋ ಒಂದು ಮಾತನ್ನು ಯಾವಾಗ ಕ್ಲೂ ಬಿಟ್ಕೊಂಡು ಕೊಟ್ಟರೋ ಆಗ ರಾಜಕೀಯ ಬೆಳವಣಿಗೆಗಳು ಸಹ ಸಾಕಷ್ಟು ತಿರುವುಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಏನು ಕಳೆದ 3-4 ದಿನಗಳಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ವಿಜಯೇಂದ್ರ ಅವರು ಸಹ ಬೆಂಗಳೂರಿನಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದರೆ ವಿಜಯೇಂದ್ರ ಅವರು ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಸೀಕ್ರೆಟ್ ಆಪರೇಷನ್ಗೆ ಮುಂದಾಗಿರ್ತಕ್ಕಂಥದ್ದು. ಜಗದೀಶ್ ಶೆಟ್ಟರ್ ಒಬ್ಬರೇ ಅಲ್ಲ, ಅನೇಕ ಮಂದಿಯ ಆಪರೇಷನ್ಗೆ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಪ್ರಮುಖವಾಗಿ ಮೊದಲ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಮರಳಿ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನವನ್ನು ವಿಜಯೇಂದ್ರ ಮತ್ತು ಕೇಂದ್ರದ ಸಚಿವರೊಬ್ಬರು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಹುಬ್ಳಿ ಮತ್ತು ಧಾರವಾಡ ಕ್ಷೇತ್ರ ಏನಿದ್ದಾವೆ ಅಲ್ಲಿ BJPಗೆ ಲಿಂಗಾಯತ ಮತಗಳು ನಿರ್ಣಾಯಕವಾಗ್ತವೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಬಂದಿದ್ದಾದಲ್ಲಿ ಯಾವುದೇ ಕಾರಣಕ್ಕೂ ಸಹ BJPಯನ್ನು ಮನ್ನಿಸಲು ಅಲ್ಲಿ ಅಸಾಧ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಮತ್ತೆ ಪುನಃ ಪಕ್ಷಕ್ಕೆ ಕರ್ಕೊಂಬರೋದಕ್ಕೆ ವಿಜಯೇಂದ್ರ ಅವರು ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದಕ್ಕೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಸಹ ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನು ಪಕ್ಷಕ್ಕೆ ಸೇರಿಕೊಳ್ಳೋದಕ್ಕೆ ಈಗ ದೆಹಲಿ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಮಾತುಕತೆಗಳು ಸಹ ನಡೀತಾ ಇರ್ತಕ್ಕಂಥದ್ದು. ದೆಹಲಿಯ ವರಿಷ್ಠರು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾದಲ್ಲಿ ಇವತ್ತು ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನವಾಗುತ್ತೆ. ಜಗದೀಶ್ ಶೆಟ್ಟರ್ ಅವರು ಯಾವಾಗ ಪಕ್ಷಕ್ಕೆ ಸೇರ್ಕೊಳ್ತಾರೆ ಅನ್ನೋದ್ರ ಬಗ್ಗೆಯೂ ಸಹ ದಿನಾಂಕ ಫಿಕ್ಸ್ ಆಗುತ್ತೆ. ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ನ ಪರಿಸ್ಥಿತಿಗೆ ಹೊಂದ್ಕೊಳ್ಳುವಂತಹ ನಾಯಕ ಅಲ್ಲ ಅನ್ನೋದು BJP ನಾಯಕರ ಮಾತು. ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಎಲ್ಲ ಸಣ್ಣ ಪುಟ್ಟ ಗಲಾಟೆಗಳಾಗಿರ್ತವೆ, ಸಣ್ಣ ಪುಟ್ಟ ಜಗಳಗಳಾಗಿರ್ತವೆ, ಮುನಿಸ್ಕೊಂಡಿದ್ರು. ಹೀಗಾಗಿ ಅವರು ಮತ್ತೆ ಪುನಃ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು